ಭಾರತೀಯ ರೈಲ್ವೆ ಅಭಿಮಾನಿಗಳು ಮತ್ತು ಸ್ನೇಹಿತರು ನನ್ನ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ಇಂದು ನಾವು ನಿಮಗೆ ಭಾರತೀಯ ರೈಲ್ವೆಯಿಂದ ಬಂದಿರುವ 2 ಮಹತ್ವದ ಅಪ್ಡೇಟ್ಗಳನ್ನು ತರುತ್ತಿದ್ದೇವೆ. ಅವು ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಸಂಪರ್ಕ ಮತ್ತು ಸುಗಮತೆಯನ್ನು ಮತ್ತಷ್ಟು ಹೆಚ್ಚಿಸಲಿವೆ. ನಾವು ಪ್ರಾರಂಭಿಸುವ ಮೊದಲು ಇನ್ನಷ್ಟು ಅದ್ಭುತ ರೈಲ್ವೆ ನವೀಕರಣಗಳಿಗಾಗಿ ಆ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಲು ಮರೆಯಬೇಡಿ. ಮೊದಲು ನಾವು ನೋಡೋಣ ತುಮಕೂರು ದಾವಣಗೆರೆ ಹೊಸ ರೈಲು ಮಾರ್ಗದ ಯೋಜನೆಯ ಇತ್ತೀಚಿನ ಪ್ರಗತಿ. ಅಲ್ಲಿ ಕೇಂದ್ರ ರೈಲ್ವೆ ರಾಜ್ಯ ಸಚಿವರಾದ ಶ್ರೀ ವಿ ಸೋಮಣ್ಣಜಿ ಮೋಟಾರ್ ಟ್ರ್ಯಾಲಿ ಪರಿಶೀಲನೆ ನಡೆಸಿದರು. ನಂತರ ಪ್ರಯಾಣಿಕರಿಗೆ ಸಂತೋಷದ ಸುದ್ದಿ, ಬೆಂಗಳೂರು ಮುಂಬೈ ನಡುವೆ ಹೊಸ ದುರುಂಟೋ ಸೂಪರ್ಫಾಸ್ಟ್ ಎಕ್ಸ್‌ಪ್ರೆಸ್ ರೈಲುವನ್ನು ರೈಲ್ವೆ ಮಂಡಳಿ ಅನುಮೋದಿಸಿದೆ. ಮತ್ತೆ ಮುಂದೆ ಹೋಗೋಣ ಮೊದಲ ಮಹತ್ವದ ಸುದ್ದಿ ಕಡೆಗೆ. ಕೇಂದ್ರ ರೈಲ್ವೆ ರಾಜ್ಯ ಸಚಿವರಾದ ಶ್ರೀ ವಿ ಸೋಮಣ್ಣಜಿ ಉರುಕೆರೆಯಿಂದ ತಿಮ್ಮರಾಜನಹಳ್ಳಿವರೆಗೆ ಮೋಟಾರ್ ಟ್ರ್ಯಾಲಿ ಪರಿಶೀಲನೆ ನಡೆಸಿದರು. ಇದು ತುಮಕೂರು ದಾವಣಗೆರೆ ಹೊಸ ರೈಲು ಮಾರ್ಗ ಯೋಜನೆಯಲ್ಲಿ ಮತ್ತೊಂದು ಮಹತ್ವದ ಹಂತವಾಗಿದೆ. ಈ ಭಾಗ ತುಮಕೂರು ಊರುಕೆರೆ ತಿಮ್ಮರಾಜನಹಳ್ಳಿ, ತುಮಕೂರು ಚಿತ್ರದುರ್ಗ ದಾವಣಗೆರೆ ರಾಯದುರ್ಗ ಹೊಸ ರೈಲು ಮಾರ್ಗದ ಭಾಗವಾಗಿದ್ದು, ಕರ್ನಾಟಕದ ಮಧ್ಯಭಾಗದ ಸಂಪರ್ಕವನ್ನು ಬಲಪಡಿಸುವ ಉದ್ದೇಶ ಹೊಂದಿದೆ. ಈ ಮಾರ್ಗದ ಉದ್ದ 24 ಕಿಲೋಮೀಟರ್ ಮತ್ತು ರೈಲ್ವೆ ಸುರಕ್ಷತಾ ಆಯುಕ್ತರ CRS ವೇಗ ಪರೀಕ್ಷೆಗಳು ನವೆಂಬರ್ 2025 ಕೊನೆಯಲ್ಲಿ ಅಥವಾ ಡಿಸೆಂಬರ್ 2025 ಮೊದಲ ವಾರದಲ್ಲಿ ನಡೆಯುವ ಸಾಧ್ಯತೆ ಇದೆ. ಈ ಎಲ್ಲದಕ್ಕೂ ಅಂತಿಮ ಹಂತವಾಗಿ ಶ್ರೀ ವಿ ಸೋಮಣ್ಣ ಅವರು ಡಿಸೆಂಬರ್ 25, 2025 ತುಮಕೂರು ಊರುಕೆರೆ ತಿಮ್ಮರಾಜನಹಳ್ಳಿ ವಿಭಾಗವನ್ನು ಉದ್ಘಾಟಿಸಲಿದ್ದಾರೆ. ಅದೇ ದಿನ ಮೊದಲ DEMU ಪ್ರಯಾಣಿಕರ ರೈಲು ಕೂಡ ಆರಂಭಗೊಳ್ಳಲಿದೆ. ಈ ಹೊಸ ಮಾರ್ಗವು ಪ್ರಯಾಣಿಕರ ಜೊತೆಗೆ ಸರಕು ಸಾರಿಗೆಗೂ ಮಹತ್ವದ ಪ್ರಯೋಜನ ನೀಡಲಿದೆ. ಈ ಭಾಗದಲ್ಲಿ ಹಲವು ಉದ್ಯಮ ವಲಯಗಳು ಇರುವುದರಿಂದ ಈ ಮಾರ್ಗದಲ್ಲಿ ಹೆಚ್ಚು ಸರಕು ರೈಲುಗಳು ಸಂಚರಿಸಲಿವೆ. ಇದು ಇತರ ಮಾರ್ಗಗಳ ಮೇಲಿನ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಒಟ್ಟಾರೆ ತುಮಕೂರು ದಾವಣಗೆರೆ ರೈಲು ಮಾರ್ಗ ಯೋಜನೆ ಕರ್ನಾಟಕದ ಸಂಪರ್ಕ, ವ್ಯಾಪಾರ ಮತ್ತು ಪ್ರಯಾಣದ ವೇಗವನ್ನು ಹೆಚ್ಚಿಸಲು ಮಹತ್ವದ ಪಾತ್ರ ವಹಿಸುತ್ತದೆ. ಇದೀಗ ಮತ್ತೊಂದು ಆನಂದದ ಸುದ್ದಿ. ರೈಲ್ವೆ ಮಂಡಳಿ ಬೆಂಗಳೂರು ಮುಂಬೈ ನಡುವೆ ದುರುಂಟೋ ಸೂಪರ್ಫಾಸ್ಟ್ ಎಕ್ಸ್‌ಪ್ರೆಸ್ ರೈಲು ಆರಂಭಿಸಲು ಅನುಮೋದನೆ ನೀಡಿದೆ. ಈ ಸೇವೆ ಸುಮಾರು 30 ವರ್ಷಗಳಿಂದ ಜನರ ಬೇಡಿಕೆಯಾಗಿತ್ತು. ಈಗ ಅದು ನಿಜವಾಗುತ್ತಿದೆ. ಹೊಸ ದುರುಂಟೋ ಸೂಪರ್ಫಾಸ್ಟ್ ಎಕ್ಸ್‌ಪ್ರೆಸ್ 18 ಗಂಟೆಗಳಲ್ಲೇ ಬೆಂಗಳೂರು ಮುಂಬೈ ದೂರವನ್ನು ಪೂರೈಸಲಿದೆ, ಅತೀ ಕಡಿಮೆ ನಿಲ್ದಾಣಗಳೊಂದಿಗೆ. ಈ ರೈಲು ಪ್ರತಿದಿನ ಸಂಚರಿಸಲಿದೆ, ಪ್ರಯಾಣಿಕರಿಗೆ ವೇಗ ಮತ್ತು ಆರಾಮವನ್ನು ಒದಗಿಸಲು. ಇಲ್ಲಿ ನೋಡಿ ತಾತ್ಕಾಲಿಕ ಸಮಯಗಳು ಮತ್ತು ಮಾರ್ಗ ವಿವರಗಳು. KSR ಬೆಂಗಳೂರು ನಿಲ್ದಾಣದಿಂದ ಸಂಜೆ 4:30ಕ್ಕೆ ಹೊರಟು ತುಮಕೂರಿನಲ್ಲಿ 5:13ಕ್ಕೆ, ದಾವಣಗೆರೆ 8:08ಕ್ಕೆ, ಹುಬ್ಬಳ್ಳಿ 9:50ಕ್ಕೆ, ಬೆಳಗಾವಿ 12:10ಕ್ಕೆ, ಮಿರಜ್ 2:15 ಪೂಣೆ 6:20 ಮತ್ತು ಕೊನೆಗೆ ಮುಂಬೈ CSMT 10:30 ಬೆಳಿಗ್ಗೆ ತಲುಪಲಿದೆ. ಮುಂಬೈನಿಂದ ಹಿಂದಿರುಗುವ ರೈಲು ಮಧ್ಯಾಹ್ನ 3 ಗಂಟೆಗೆ ಹೊರಟು ಪೂಣೆ, ಮಿರಜ್, ಬೆಳಗಾವಿ, ಹುಬ್ಬಳ್ಳಿ, ದಾವಣಗೆರೆ, ತುಮಕೂರುಗಳಲ್ಲಿ ನಿಲ್ದಾಣವಿದ್ದು ಬೆಳಿಗ್ಗೆ 9:15 ಬೆಂಗಳೂರು ತಲುಪಲಿದೆ. ಅತ್ಯಲ್ಪ ನಿಲ್ದಾಣಗಳು ಮತ್ತು ವೇಗದ ಪ್ರಯಾಣದೊಂದಿಗೆ ಈ ದುರುಂಟೋ ಎಕ್ಸ್‌ಪ್ರೆಸ್ ಕರ್ನಾಟಕ ಮತ್ತು ಮಹಾರಾಷ್ಟ್ರಗಳ ನಡುವಿನ ವೇಗದ ಮತ್ತು ಪರಿಣಾಮಕಾರಿ ಸಂಪರ್ಕದ ಸಂಕೇತವಾಗಲಿದೆ. ಅಧಿಕೃತ ಟೈಮ್ ಟೇಬಲ್, ರೈಲು ಸಂಖ್ಯೆ ಮತ್ತು ಸೇವೆ ಪ್ರಾರಂಭದ ದಿನಾಂಕವನ್ನು ಶೀಘ್ರದಲ್ಲೇ ಪ್ರಕಟಿಸಲಾಗುವುದು ಮತ್ತು ನವೆಂಬರ್ 2025 ಸೇವೆ ಆರಂಭವಾಗುವ ನಿರೀಕ್ಷೆಯಿದೆ. ಒಟ್ಟಾರೆ ಹೇಳುವುದಾದರೆ
ತುಮಕೂರು ದಾವಣಗೆರೆ ಹೊಸ ರೈಲು ಮಾರ್ಗ ಡಿಸೆಂಬರ್ 2025ರಲ್ಲಿ ಉದ್ಘಾಟನೆಯಾಗಲಿದೆ ಮತ್ತು ಬೆಂಗಳೂರು ಮುಂಬೈ ದುರುಂಟೋ ಸೂಪರ್‌ಫಾಸ್ಟ್ ಎಕ್ಸ್‌ಪ್ರೆಸ್ ನವೆಂಬರ್ 2025ರಲ್ಲಿ ಪ್ರಯಾಣಿಕರಿಗೆ ಲಭ್ಯವಾಗಲಿದೆ. ಈ ಎರಡು ಯೋಜನೆಗಳು ಭಾರತೀಯ ರೈಲ್ವೆಯ ಹೊಸ ಯುಗದ ಸಂಕೇತ. ಸಂಪರ್ಕ ಹೆಚ್ಚಿಸುವುದು, ವ್ಯಾಪಾರ ವೃದ್ಧಿಸುವುದು ಮತ್ತು ಜನರ ದೀರ್ಘಕಾಲದ ಬೇಡಿಕೆಯನ್ನು ಈಡೇರಿಸುವುದು. ನೀವು ಈ ಮಾಹಿತಿಯನ್ನು ಉಪಯುಕ್ತ ಎಂದು ಕಂಡಿದ್ದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಭಾರತೀಯ ರೈಲ್ವೆಯ ಇತ್ತೀಚಿನ ಸುದ್ದಿಗಳನ್ನು ಪಡೆಯಲು. ಧನ್ಯವಾದಗಳು ವೀಕ್ಷಣೆಗೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.